ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ರೈಟ್ ಆ್ಯಂಡ್ ರೀಡ್ ಕನ್ನಡ ವರ್ಣಮಾಲೆ. ಈ ದಿನ ನಾವು ಈ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಯಾವ ರೀತಿಯಾಗಿ ತಪ್ಪಿಲ್ಲದಂತೆ ಸ್ಪಷ್ಟವಾಗಿ ಬರೆಯೋದನ್ನು ನೋಡೋಣ, ಮತ್ತು ಯಾವ ರೀತಿಯಾಗಿ ಅದರ ಉಚ್ಚಾರಣೆ ಅನ್ನೋದನ್ನು ಸಹ ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ದೇರ್ ಆರ್ 49 ಲೆಟರ್ಸ್ ಇನ್ ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋನ ತಪ್ಪದೆ ಕಂಪ್ಲೀಟಾಗಿ ನೋಡಿ. ಈ ಫುಲ್ ವಿಡಿಯೋದಲ್ಲಿ ನಾನು ಈ ಒಂದು ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಬರಿತಿರುವಾಗ ಸಹಜವಾಗಿ ಯಾವ ಯಾವ ತಪ್ಪುಗಳು ನಡೀತವೆ ಅಂತ ಹೇಳಿಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಸಹ ಹೇಳ್ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಯಾವತ್ತು ನಾವು ಬಿಗ್ನಿಂಗಲ್ಲಿ ಕನ್ನಡ ವರ್ಣಮಾಲೆಯನ್ನು, ಕನ್ನಡ ಅಕ್ಷರಗಳನ್ನು ಬರೆಯೋದನ್ನು ಕಲಿತಿರುವಾಗ ಈ ರೀತಿಯಾದಂತಹ 2 ಲೈನ್ಸ್ ಇರುವಂತಹ ಕಾಪಿ ರೈಟಿಂಗಲ್ಲಿ ನಾವು ಬರಿಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಈ 2 ಲೈನ್ ಇದೆಯಲ್ಲ, ಅದ್ರ ಮಧ್ಯೆ ಬರೀಬೇಕು. ಬಟ್ ವಿಡಿಯೋದಲ್ಲಿ ನಿಮಗೆ ದೊಡ್ಡದಾಗಿ ಸ್ಪಷ್ಟವಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಈ 2 ಲೈನನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನೀವು ಕಾಪಿ ರೈಟಿಂಗ್ ಬರೀತಿರುವಾಗ ಯಾವುದೇ ಕಾರಣಕ್ಕೂ ಈ ಲೈನನ್ನು ಬಳಸಬೇಡಿ. ಈ ಚಿಕ್ಕ ಲೈನ್ಸ್ ಇದೆಯಲ್ಲ, ಅಲ್ಲಿ ನಾವು ಅಕ್ಷರಗಳನ್ನು ಬರೀಬೇಕು. ಬಟ್ ಕಾಣಿಸೋಕ್ಕೋಸ್ಕರ ನಾನಿಲ್ಲಿ ಬರಿತಾ ಇದ್ದೀನಿ. ಸೊ ಫಸ್ಟ್ ಲೆಟರ್ ಬನ್ನಿ, ಅ. ಸೊ ನೋಡಿ, ಅ ಮೊದಲನೇ ಅಕ್ಷರ. ಆ ಇದು ಹ್ರಸ್ವ ಸ್ವರ ಆಗಿರೋದ್ರಿಂದ ಬಹಳ ಫಾಸ್ಟಾಗಿ ಹೇಳ್ತೀವಿ. ಅ ಇದು ದೀರ್ಘ ಸ್ವರ ಆಗಿರೋದ್ರಿಂದ ಆ ಸ್ವಲ್ಪ ಎಳೆದು ಹೇಳ್ತೀವಿ. ಆ. ನೆಕ್ಸ್ಟ್ ಲೆಟರ್ ಇ. ಈ. ಸೊ ನೀವು ನೋಡಬಹುದು ಯಾವ ರೀತಿಯಾಗಿ ಬರಿತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಅ, ಆ, ಇ, ಈ. ನೆಕ್ಸ್ಟ್ ನೋಡೋಣ. ಉ. ಊ. ರು. ನಿಧಾನವಾಗಿ ಬರಿತಾ ಇದ್ದೀನಿ, ಯಾವ ರೀತಿಯಾಗಿ ನನ್ನ ಒಂದು ಕೈ ಬೆರಳು ತಿರುಗ್ತಾ ಇದೆ ಅನ್ನೋದನ್ನು ನೋಡಿ. ರು. ನೆಕ್ಸ್ಟ್ ಎ. ಇಷ್ಟೇ. ಓಕೆ, ಅದಾದಮೇಲೆ ನೆಕ್ಸ್ಟ್ ಎ. ಐ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಅದೇ ಲೈನಲ್ಲಿ ಮೇಲೆ ಸ್ಟಾಪ್ ಆಗಬೇಕು. ಐ. ನೆಕ್ಸ್ಟ್ ಲೆಟರ್ ಓ. ಇಲ್ಲಿ ನೋಡಬಹುದು, ಓ. ಇಲ್ಲಿ ಬಹಳಷ್ಟು ತಪ್ಪು ಎಲ್ಲಾಗತ್ತೆ ಅನ್ನೋದನ್ನು ನೋಡಿ. ಈ ರೀತಿಯಾಗಿ ಬರೆದು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಅದು ಬಿಟ್ಟು ಸ್ವಲ್ಪ ಮೇಲಕ್ಕೆ ಬಂದರೆ ಈ ಲೆಟರ್ ಓ ಆಗೋದಿಲ್ಲ, ಅದರ ಬದಲಿಗೆ ಬ ಆಗತ್ತೆ. ಸೊ ನೆನಪಿರಲಿ, ಓ ಅನ್ನೋದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಅದೇ ರೀತಿ ಲೆಟರ್ ಓದಲ್ಲೂ ಸಹ ಓ, ಓಟ ಅಂತ ಹೇಳ್ತೀವಲ್ವ, ಓ. ನೆಕ್ಸ್ಟ್ ಲೆಟರ್ ಔ. ಸೊ ಇಲ್ಲೂ ಅಷ್ಟೇ, ಔ ಬರೀತಿರುವಾಗ ಬಹಳಷ್ಟು ತಪ್ಪುಗಳಾಗತ್ತೆ. ಏನು ತಪ್ಪು ಅನ್ನೋದನ್ನು ನಾನು ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ. ಇಲ್ಲಿ ಈ ರೀತಿಯಾಗಿ 3 ಥರದ್ದು ತಪ್ಪು. ಓಕೆ, ಆಮೇಲೆ ಇನ್ನೂ ಬಹಳಷ್ಟು ಹೇಗೆ ಮಾಡ್ತಾರೆ ಅಂತ ಅಂದರೆ, ಈ ರೀತಿಯಾಗಿ ಬರೆದು ಜಡೆನ ಕೆಳಗಡೆವರೆಗೂ ತರ್ತಾರೆ. ಸೊ ಅದು ಸಹ ತಪ್ಪು ವಿಧಾನ. ಓಕೆ, ನೆಕ್ಸ್ಟ್ ಅವು ಆಯಿತು. ನೆಕ್ಸ್ಟ್ ಅಂ. ಆಹಾ. ಓಕೆ, ಇದಿಷ್ಟು ಕನ್ನಡ ವರ್ಣಮಾಲೆಯ ಸ್ವರಗಳಾಯಿತು. ಅ, ಆ, ಇ, ಈ, ಉ, ಊ, ರು. ಎ, ಎ, ಐ, ಒ, ಓ,
ಔ, ಅಂ, ಅಹ. ಈಗ ವ್ಯಂಜನಗಳನ್ನು ನೋಡೋಣ. ಕ, ಕ, ಖ, ಖ, ಗ, ಗ, ಘ. ಇಲ್ಲಿ ನೋಡಿ, ಘ ಲೆಟರ್. ಓಕೆ, ಘ, ಜ್ಞ. ಓಕೆ, ನೆಕ್ಸ್ಟ್ ಕ, ಖ, ಗ, ಘ, ಜ್ಞ. ನೆಕ್ಸ್ಟ್ ಚ. ಓಕೆ, ನೆಕ್ಸ್ಟ್ ಲೆಟರ್. ಈ ಲೆಟರ್ ಬರೀತಿರುವಾಗ ಭಾಳ ತಪ್ಪು ಮಾಡ್ತಾರೆ. ಛ. ಛನ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಒಂದು ವೇಳೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದು ವ ಲೆಟರ್ ಆಗುತ್ತೆ, ಅದು ವ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಛ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಜ. ನೆಕ್ಸ್ಟ್ ಲೆಟರ್ ಝ. ಓಕೆ, ನೆಕ್ಸ್ಟ್ ಞ. ಓಕೆ, ನೆಕ್ಸ್ಟ್ ಚ, ಛ, ಜ, ಝ, ಞ. ಓಕೆ, ನೆಕ್ಸ್ಟ್ ಟ. ಠ, ಡ, ಢ, ಣ. ಸೊ ಣ ಬರೀತಿರುವಾಗಲೂ ಸಹ ಬಹಳಷ್ಟು ತಪ್ಪಾಗುತ್ತೆ. ಯಾವ ರೀತಿಯಾದಂತಹ ತಪ್ಪು ಅಂತ ಅಂದರೆ ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಬರೀತಾರೆ. ಇದು ತಪ್ಪು ವಿಧಾನ. ಓಕೆ, ಣ. ಸೊ ನಮಗೆ ಅಲ್ಪ ಪ್ರಾಣ, ಮಹಾಪ್ರಾಣ ಇದು ಬಿಗ್ನಿಂಗ್ ಸ್ಟೇಜ್ ಇರೋದ್ರಿಂದ ಅಷ್ಟೆಲ್ಲ ನಾನು ಹೇಳ್ತಾ ಇಲ್ಲ. ಸೊ ಟ ಮಹಾಪ್ರಾಣ, ಠ ಸ್ವಲ್ಪ ಹೆಚ್ಚು ಉಸಿರನ್ನು ನಾವು ಹೊರ ಹಾಕಬೇಕಾಗತ್ತೆ. ಠ, ಡ, ಢ, ಣ. ನ ಅನ್ನೋದು ಅನುನಾಸಿಕ. ಸೊ ಅದು ಒಂದು ಮೂಗಿನ ಮೂಲಕ ಉಚ್ಚರಿಸಲ್ಪಡುವಂತಹ ಒಂದು ಅಕ್ಷರ ಆಗಿದೆ. ಸೊ ನೆಕ್ಸ್ಟ್ ನೋಡೋಣ. ತ. ತ ಬರೀತಿರುವಾಗ ಎಲ್ಲರೂ ಈ ರೀತಿಯಾಗಿ ಬರೀತಾರೆ. ಇದು ತಪ್ಪು ವಿಧಾನ. ಅಥವಾ ಈ ರೀತಿಯಾಗಿ ಬರೀತಾರೆ, ಇಲ್ಲಿಂದ ಸ್ಟೈಲಾಗಿ. ಓಕೆ, ತ. ನೆಕ್ಸ್ಟ್ ಥ. ಥ, ಥರಾಮಸ್ ಅಂತಾರಲ್ಲ ಅದು ಥ. ತ, ಥ, ದ, ಧ. ನ. ನ. ನ ಬರೀತಿರುವಾಗ ಕಾಮನ್ ಆಗಿ ಹೇಗೆ ಗೋ ಬರೆಯೋದು, ಮಲಗಿಸಿ ಬರೆಯೋದು, ಈ ರೀತಿ ಎಲ್ಲ ಬರಿತೀವಿ. ಸೊ ಅದು ತಪ್ಪು ವಿಧಾನ. ನ. ಓಕೆ, ಮತ್ತೊಂದ್ಸಲಿ ತ, ಥ, ದ, ಧ, ನ. ಓಕೆ, ನೆಕ್ಸ್ಟ್ ಲೆಟರ್ ನೋಡೋಣ. ಪ. ಫ, ಬ, ಭ. ಭ ಭರಣಿ ಅಂತೀವಲ್ವ ಅದು. ಪ, ಫ, ಬ, ಭ, ಮ.
ಓಕೆ. ಪ ಫ ಬ ಭ ಮ. ನೆಕ್ಸ್ಟ್ ಯ ರ ಲ ವ ಶ ಶ ಸ ಹ ಳ. ಸೊ ಳ. ಮತ್ತೊಮ್ಮೆ ಯ ರ ಲ ವ ಶ ಶ ಸ ಹ ಳ. ಇದು ಇಲ್ಲಿಯವರೆಗೆ ನಾವು ಕನ್ನಡ ವರ್ಣಮಾಲೆಯ ಉಚ್ಚಾರಣೆ ಮತ್ತು ಬರೆಯುವ ಒಂದು ಸರಿಯಾದ ವಿಧಾನವನ್ನು ನೋಡಿದ್ದೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.